Good morning, students. This is Kirti ma'am. Yes, in the last class we have studied telemarketing. In the last class ನಾವು telemarketing ಬಗ್ಗೆ ಮಾರುಕಟ್ಟೆ ಬಗ್ಗೆ ತಿಳ್ಕೊಂಡಿದ್ದು. ಈಗ the next topic is M business. M business ಅದು ಮಾರುಕಟ್ಟೆ, ಇದು business. M business ಮೊಬೈಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೇಮ್ ಟೆಲಿಮಾರ್ಕೆಟಿಂಗ್ ಬಗ್ಗೆನೇ ಬರುತ್ತೆ, ಆದ್ರೆ ಇದು ವ್ಯವಹಾರ, ಅದು ಮಾರುಕಟ್ಟೆ, ಅಷ್ಟೇ ವ್ಯತ್ಯಾಸ. The meaning of M business. The mobile business, the process of buying and selling of goods and services. The mobile business, the process of buying and selling goods through wireless technology like mobile phone, that is wireless application protocol. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಟೆಲಿಮಾರ್ಕೆಟಿಂಗ್ ಸೇಮ್ ಆಸ್ ಇಟ್ ಈಸ್ ಮೀನಿಂಗ್ only. The mobile business, the process of buying and selling of goods and services through wireless technology like mobile phone. ಮೊಬೈಲ್ ಫೋನ್ ಮುಖಾಂತರ ನಾವು ನಮಗೆ ಬೇಕಾಗಿರುವಂತ ವಸ್ತುಗಳನ್ನ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವಂತ ಒಂದು ವ್ಯವಹಾರ ಏನಿದೆ ಅದನ್ನ ನಾವು M business ಅಂತ ಕರಿತೀವಿ. The advantages of M business. ಏನೇನು ಅಡ್ವಾಂಟೇಜಸ್ ಇದೆ? The improved customer services. ಇದು ಕಸ್ಟಮರ್ ಸರ್ವಿಸಸ್ ನ they going to improve ಅಂದ್ರೆ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಒಂದು ಸರ್ವಿಸಸ್ ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. And increase productivity and flexibility. Increased productivity and flexibility. They're going to increase the productivity and flexibility. The third one, reduce errors. ಏನ್ ಎರರ್ಸ್ ಅನ್ನೋದು ಇರುತ್ತೆ, ತಪ್ಪುಗಳು ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ದ ನೆಕ್ಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಪ್ರತಿಯೊಂದು ಸ್ಥಳಗಳಿಗೂ ಕೂಡ ಒಂದು ಸರಕುಗಳನ್ನ ಯಾವ ರೀತಿಯಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸಪ್ಲೈ ಮಾಡಬೇಕು, ಸಾಗಣೆ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್, reliability and reducing time to order and competitive pricing. Next one is affordability. Ninth one, reducing transaction cost. ಇಷ್ಟು ಕೂಡ ಅಡ್ವಾಂಟೇಜಸ್ ಆಫ್ M business ಅಂತ ಹೇಳ್ತೀವಿ. In the last class ಅಲ್ಲಿ ಟೆಲಿಮಾರ್ಕೆಟಿಂಗ್ ಏನು ಅಡ್ವಾಂಟೇಜಸ್ ಇದೆ, ಸೇಮ್ ಅಡ್ವಾಂಟೇಜಸ್ M business ಅಲ್ಲೂ ಕೂಡ ಬರುವಂತದ್ದು. ಇಲ್ಲಿ ಟೈಮ್ ನ ರಿಡ್ಯೂಸ್ ಮಾಡುತ್ತೆ, ಕಾಂಪಿಟೇಟಿವ್ ಏನ್ ಪ್ರೈಸಸ್ ಇರುತ್ತೆ ಕಾಂಪಿಟೇಟಿವ್ ಜಾಸ್ತಿ ಆಗುತ್ತೆ, ಇದರಿಂದ ಪ್ರೈಸ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಅಂಡ್ ರೆಡ್ಯೂಸಿಂಗ್ ಟ್ರಾನ್ಸಾಕ್ಷನ್ ಕಾಸ್ಟ್, ಏನು ಒಂದು ಸಾಗಾಣಿಕೆ ಇದೆಯೋ ಆ ಸಾಗಾಣಿಕೆಯ ಒಂದು ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಕಡಿಮೆ ಮಾಡುತ್ತೆ. ಇಷ್ಟು ಕೂಡ ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ disadvantages of M business. The first one is WAP and SMS limited to small number of characters and text. In the wireless ಏನಿದು WAP means wireless application protocol ಅಥವಾ SMS that is limited to small number of characters and text. ಇದರಲ್ಲಿ ಪ್ರತಿಯೊಂದನ್ನು ಕೂಡ ಇದೊಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ಕೂಡ ನಾವು ಮೊಬೈಲ್ ಮೂಲಕ ಮಾಹಿತಿನ ತಿಳ್ಕೊಳ್ತೀವಿ, ಜೊತೆಗೆ ಅವ್ರಿಗೆ ನಮ್ಗೆ ಏನ್ ಬೇಕು ವಸ್ತುಗಳನ್ನ ಕೊಂಡುಕೊಳ್ತೀವಿ, ಮಾರಾಟ ಮಾಡ್ತೀವಿ. ಇದರಿಂದ ಡಿಸ್ಅಡ್ವಾಂಟೇಜಸ್ ಏನ್ ಕ್ಯಾರೆಕ್ಟರ್ ಲಕ್ಷಣಗಳು ಏನಿರುತ್ತೆ ಇದು ತುಂಬಾ ಡಿಸ್ಅಡ್ವಾಂಟೇಜಸ್ ನ ಒಳಗೊಂಡಿರುತ್ತೆ, ಅನಾನುಕೂಲಗಳು ಅಂತ ಹೇಳ್ತೇವೆ. SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸಸ್ ಅಂತಾನೂ ಕೂಡ ಕರಿತೀವಿ. ಶಾರ್ಟ್
ಮೆಸೇಜ್ ಸರ್ವಿಸಸ್ ಅಂದ್ರೆ ತುಂಬಾ ಶಾರ್ಟ್ ಫಾರ್ಮ್ ಆಗಿ ಇಲ್ಲಿ ಇನ್ಫಾರ್ಮೇಶನ್ ನ ಕಳಿಸುವಂತದ್ದು. ದಟ್ ಈಸ್ ಶಾರ್ಟ್ ಮೆಸೇಜ್ ಸರ್ವಿಸಸ್, SMS. ಅಂಡ್ ಸೆಕೆಂಡ್ ಒನ್ ಯೂಸ್ ಆಫ್ ಗ್ರಾಫಿಕ್ಸ್ ಲಿಮಿಟೆಡ್. ಪ್ರತಿಯೊಂದು ಏನ್ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತೀವಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಗ್ರಾಫಿಕ್ಸ್ ಅನ್ನೋದು ನಾವು ನೋಡ್ತೀವಿ. ಗ್ರಾಫಿಕ್ಸ್ ಲಿಮಿಟೆಡ್ ಅನ್ನೋದು ಇರುತ್ತೆ. ದ ನೆಕ್ಸ್ಟ್ ಒನ್ ಲಿಮಿಟೆಡ್ ಬ್ಯಾಂಡ್ ವಿಡ್ತ್. ಇಲ್ಲಿ ಲಿಮಿಟೆಡ್ ಬ್ಯಾಂಡ್ ವಿಡ್ತ್. ದ ನೆಕ್ಸ್ಟ್ ಒನ್ ಸೆಕ್ಯೂರಿಟಿ ಆಫ್ ಡೇಟಾ ಮೂವ್ಡ್ ಅಕ್ರಾಸ್ ಸಮ್ ಮೊಬೈಲ್ ಅಂಡ್ ವೈರ್ಲೆಸ್ ನೆಟ್ವರ್ಕ್. ಏನ್ ಡೇಟಾ ಇರುತ್ತೆ ಇಲ್ಲಿ ಪ್ರತಿಯೊಂದು ಡೇಟಾ ಕನೆಕ್ಷನ್ಸ್ ನ ಕೊಡ್ಬೇಕಾದ್ರೆ ಅದು ಎಲ್ಲದಕ್ಕೂ ಕೂಡ ಸೀಕ್ರೆಟ್ ಆಗಿ ಕೆಲವೊಂದು ಕೋಡ್ ನ ಇಟ್ಕೊಳ್ತಾರೆ. ಇದರಲ್ಲೂ ಕೂಡ ಕೆಲವೊಂದ್ಸತಿ ಮಿಸ್ಯೂಸ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಕೆಲವೊಂದು ಇನ್ಫಾರ್ಮೇಶನ್ ನ ತಗೊಳ್ತಾರೆ. ಮೀನ್ಸ್ ನಮ್ಮ ಪರ್ಸನಲ್ ಇರುವಂತ ಕೆಲವೊಂದು ಇನ್ಫಾರ್ಮೇಶನ್, ಮೀನ್ಸ್ ಅದು ಬ್ಯಾಂಕ್ ಅಕೌಂಟ್ ನಂಬರ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಈ ರೀತಿ ಒಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ರೀತಿಯ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. The next one is technology concentrates of mobile device, the memory, processing and power. ಇಲ್ಲಿ ಟೆಕ್ನಾಲಜಿ ಏನಿದೆ ಅಂದ್ರೆ ಮೊಬೈಲ್ ನ ಯೂಸ್ ಮಾಡ್ಬೇಕಾದ್ರೆ ಮೊಬೈಲ್ ಅಲ್ಲೂ ಕೂಡ ಏನ್ ಮೆಮೊರಿ, ಪ್ರೊಸೆಸಿಂಗ್ ಪವರ್ ಇವೆಲ್ಲವೂ ಕೂಡ ಡಿವೈಸಸ್ ನ ಹೊಳ್ಕೊಂಡಿರುತ್ತೆ. ಎಲ್ಲವೂ ಕೂಡ ಟೆಕ್ನಾಲಜಿ ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ಇವೆಲ್ಲವೂ ಕೂಡ ಈಸಿಯಾಗಿ ಆಗುತ್ತೆ. ಈಗ ಸಮ್ ಪರ್ಸನ್ಸ್ ಏನು ಗೊತ್ತಿಲ್ದಿರೋಂಥ ಪರ್ಸನ್ಸ್ ಅಲ್ಲಿ ಕೂತ್ಕೊಂಡು ಅದನ್ನ ಯೂಸ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತ ಅಲ್ಲಿ ಮೀನ್ಸ್ ಅದರ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ದಿರೋ ಅವನು ಯೂಸ್ ಮಾಡಿದಾಗ ಏನಾಗುತ್ತೆ, ಅದರಿಂದ ಹಲವಾರು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳುವಂಥದ್ದು. These are disadvantages. The advantages is improved customer services, increased productivity and flexibility, reduced errors and distribution, reliability, reducing time to order and competitive pricing, affordability and reducing transactions cost. In the disadvantages, WAP and SMS limited to small number of characters and text, use of graphics limited bandwidth, security of data moved across from mobile and wireless network, technology concentrate of mobile devices, that is memory, processing and power. Istu kuda M business na advantages matte disadvantages. The next one, next topic is the most important topic is green marketing. Green marketing. The meaning of green marketing ಅಂದ್ರೆ ಹಸಿರು ಮಾರುಕಟ್ಟೆ ಅಂತ ಹೇಳ್ತೀವಿ. ಹಸಿರು ಮಾರುಕಟ್ಟೆ ಅಥವಾ ಹಸಿರು ವಿಕ್ರಯಿಸುವಿಕೆ ಅಂತ ಹೇಳುವಂಥದ್ದು. ಮಾರ್ಕೆಟಿಂಗ್ ದಟ್ ಈಸ್ ಹಸಿರು ವಿಕ್ರಯಿಸುವಿಕೆ ಅಂತ ಹೇಳ್ತೀವಿ. The green marketing also alternatively known as environmental marketing. The green marketing is a environmental marketing. And the sustainable marketing, this is sustainable marketing, refers to an organization efforts at designing, promoting, pricing and distributing products that will not harm the environment. The green marketing is also the alternatively known as environmental marketing. The marketing anta ಹೇಳಿದ ತಕ್ಷಣ green ಅಂತ ಹೇಳಿದ ತಕ್ಷಣ ನಮಗೆ ಹಸಿರು ಅಂತ ನೆನಪಾಗೋದು ಯಾವುದು, ಪರಿಸರ, that is environment ಅಂತ ಹೇಳಿ. And sustainable marketing, this is sustainable marketing ಅಂತ ಕೂಡ ಕರಿತೀವಿ. That refers to an organization efforts at designing, promoting, pricing, distributing products that will not harm the environment. ಯಾವುದೇ ರೀತಿಯಾದಂತ ಒಂದು ಆರ್ಗನೈಸೇಷನ್ ಒಂದು ಪ್ರಾಡಕ್ಟ್ ನ ತುಂಬಾ ಎಫರ್ಟ್ ಹಾಕಿ ವರ್ಕ್ ನ ಮಾಡಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಡಿಸೈನ್ ಮಾಡುತ್ತೆ, ಅದನ್ನ ಪ್ರಮೋಟ್ ಮಾಡುತ್ತೆ, ಮೀನ್ಸ್ ಅದನ್ನ ಮಾರ್ಕೆಟಿಂಗ್ ಕಳಿಸುತ್ತೆ, ಪ್ರೈಸ್ ಫಿಕ್ಸ್ ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಪ್ರಾಡಕ್ಟ್ ನ ಎಲ್ಲಾ ಕಡೆ ಸಾಗಣೆನ ಮಾಡುತ್ತೆ. ಬಟ್ ಈ ಎಲ್ಲಾ ಕೆಲಸನ ಮಾಡ್ಬೇಕಾದ್ರೆ
ಯಾವುದೇ ರೀತಿಯಲ್ಲೂ ಕೂಡ ಪರಿಸರಕ್ಕೆ ಒಂದಿಷ್ಟು ಹಾನಿಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ದಟ್ ಈಸ್ ವಿಲ್ ನಾಟ್ ಹಾರ್ಮ್ ದ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ಗೆ, ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯನ್ನ ಮಾಡದೆ ನಾವು ಇಲ್ಲಿ ಮಾರ್ಕೆಟಿಂಗ್ ನ ಮಾಡುವಂಥದ್ದು. ದಟ್ ಈಸ್ ಗ್ರೀನ್ ಮಾರ್ಕೆಟಿಂಗ್. The meaning of marketing is nothing but the green marketing, also alternatively known as environmental marketing. The green marketing na environmental marketing anta kariತೀವಿ, and that is sustainable marketing also, and refers to an organization and efforts to designing, promoting, pricing and distributing products that will not harm the environment. This is meaning of ಗ್ರೀನ್ ಮಾರ್ಕೆಟಿಂಗ್. ಹಸಿರು ವಿಕ್ರಯಿಸುವಿಕೆ. ಹಸಿರು ವಿಕ್ರಯಿಸುವಿಕೆ ಅಂದ್ರೆ ಪರಿಸರದ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಪರಿಸರದ ಮೇಲೆ ಯಾವುದೇ ಹಾನಿಯನ್ನ ಉಂಟು ಮಾಡದಿರುವಂತಹ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ತಯಾರಿಸುವ ಮತ್ತು ಹಂಚಿಕೆ ಮಾಡುವ ಒಂದು ಕಾರ್ಯ ಚಟುವಟಿಕೆಯನ್ನು ಒಳಗೊಂಡಿರುವಂತಹ ಒಂದು ಪ್ರಕ್ರಿಯೆ ಏನ್ ಹೇಳ್ತೀವಿ ಅದನ್ನ ಹಸಿರು ವಿಕ್ರಯಿಸುವಿಕೆ ಅಂತ ಕರೆಯುವಂಥದ್ದು. The next one is definition of green marketing. Definition of green marketing. According to the American Marketing Association, the green marketing is the marketing of products. The green marketing is the marketing of products that are presumed to be environmental is safe. The green marketing is the marketing of products that are presumed to be environmental safe. ಏನೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಎನ್ವಿರಾನ್ಮೆಂಟ್ ಸೇಫ್ ಆಗಿರ್ಬೇಕು. ಎನ್ವಿರಾನ್ಮೆಂಟ್ ಹಾನಿ ಆಗದಿರಂಗೆ ನೀವು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಹೇಳ್ತೀವಿ. ದಟ್ ಈಸ್ ಹಸಿರು ವಿಕ್ರಯಿಸುವಿಕೆ ಅಂದ್ರೆ ಅಮೆರಿಕ ವಿಕ್ರಯಿಸುವಿಕೆ ಸಂಘ ಅಭಿಪ್ರಾಯದಂತೆ ಉತ್ಪನ್ನದ ಬದಲಾವಣೆ, ಮಾರ್ಪಾಡು, ಪರಿವರ್ತನೆ ಚಟುವಟಿಕೆಗಳನ್ನು ಗೊಂಡಂತೆ ಉತ್ಪಾದನಾ ಪ್ರಕ್ರಿಯೆ, ಗಂಟು ಕಟ್ಟುವಿಕೆಯಲ್ಲಿ ಬದಲಾವಣೆ ಮತ್ತು ಜಾಹೀರಾತಿನಲ್ಲಿ ಮಾರ್ಪಾಡು ಉಂಟು ಮಾಡುವ ಸಮಗ್ರ ಚಟುವಟಿಕೆಗಳನ್ನು ಒಳಗೊಂಡ ಪ್ರಕ್ರಿಯೆ ಹಸಿರು ವಿಕ್ರಯಿಸುವಿಕೆ. ಕನ್ನಡದಲ್ಲಿ ಬೇರೆ ರೀತಿಯಾದಂತಹ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾವು ಏನು ಒಂದು ಉತ್ಪಾದನೆ ಮಾಡಿದಂತ ಉತ್ಪಾದನೆ ಆದ್ಮೇಲೆ ಉಳಿದಿರುವಂತ ಪದಾರ್ಥಗಳು ಏನಿರುತ್ತೆ ಅದನ್ನ ವೇಸ್ಟೇಜ್ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಎಲ್ಲಂದ್ರಲ್ಲಿ ಬಿಸಾಕ್ತೀವಿ. ಆ ರೀತಿ ಬಿಸಾಕುವಾಗಿಲ್ಲ. ಅದಕ್ಕೆ ಆದಂತ ಅದನ್ನ ಒಂದು ಕವರಲ್ಲಿ ಹಾಕಿ ಅಥವಾ ಗಂಟು ಕಟ್ಟಿ ಅದಕ್ಕೆ ಒಂದು ಸಪರೇಟ್ ಪ್ಲೇಸ್ ಇರುತ್ತೆ, ಅಂತ ಪ್ಲೇಸ್ ಅಲ್ಲಿ ಹಾಕ್ಬೇಕು. ಜೊತೆಗೆ ಏನು ಒಂದು ಜಾಹೀರಾತುಗಳನ್ನ ನಾವು ಕೊಡ್ತೀವಿ, ಒಳ್ಳೆ ರೀತಿಯಾದಂತ ಜಾಹೀರಾತು, ಅದರಲ್ಲೂ ಪರಿಸರ ಸ್ನೇಹಿ ಅನ್ನುವಂಥ ಜಾಹೀರಾತುಗಳನ್ನ ಕೊಡುವಂಥದ್ದು. ಅಂದ್ರೆ ಎಲ್ಲದಲ್ಲೂ ಕೂಡ ಬದಲಾವಣೆಗಳು ಆಗ್ಬೇಕು. ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಆಗಿರ್ಬೋದು ಅಥವಾ ಜಾಹೀರಾತಿನ ಒಂದು ಇದರಲ್ಲಾಗಿರ್ಬೋದು, ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ಒಂದು ಚಟುವಟಿಕೆ ಏನಿದೆ ಅದನ್ನ ನಾವು ಅಥವಾ ಪ್ರಕ್ರಿಯೆ ಏನಿದೆ ಅದನ್ನ ಹಸಿರು ವಿಕ್ರಯಿಸುವಿಕೆ ಅಂತ ಹೇಳುವಂಥದ್ದು. The next one is explain green marketing. The first one is green marketing, meaning of green marketing, definition of green marketing. Next one is explain green marketing. The explanation of green marketing or marketing mix ಅಂತ ಹೇಳ್ತೀವಿ. The marketing mix almost ನೀವು marketing mix ಏನೇನು ಬರುತ್ತೆ ಅಂತ ನೀವು ಕಲ್ತಿದ್ದೀರಾ. That is actually ನಿಮಗೆ ಸೆಕೆಂಡ್ PUC ಅಲ್ಲಿ 4 pieces ನ ನೀವು ನೋಡ್ತಿದ್ದೀರಿ, ಹೌದಾ? ಎಸ್, ಇಲ್ಲೂ ಕೂಡ 4 pieces ಇದೆ. ಬಟ್ ಇನ್ನೊಂದು ಚಾಪ್ಟರ್ ಇದೆ, ಇನ್ನೊಂದು ಚಾಪ್ಟರ್ 7 pieces ನ ನಾವು ನೋಡ್ತೀವಿ. 7 PS ನ ನಾವು ನೋಡ್ತೀವಿ. The first one is the explain green marketing mix. The first one is product. The first one is product. ಉತ್ಪನ್ನ ಮಿಶ್ರಣ ಅಂತ ಹೇಳ್ತೀವಿ. ಉತ್ಪನ್ನ ಮಿಶ್ರಣ, ಪ್ರಾಡಕ್ಟ್ ಮಿಕ್ಸ್. ಆದ್ರೆ ಇಲ್ಲಿ ಮಿಕ್ಸ್ ಅಂತ ಇಲ್ಲಿ ಕೊಟ್ಟಿಲ್ಲ, ಜಸ್ಟ್ ಅದು ಗ್ರೀನ್ ಮಾರ್ಕೆಟಿಂಗ್ ಅಲ್ಲಿ ಏನೇನ ನಾವು ಕನ್ಸಿಡರ್ ಮಾಡ್ತೀವಿ. 4 pieces. First one is product. The ecological objective in planning products are to resources consumption and pollution and to increase conservation to scarce resources. The ecological objective in planning products
are to resources consumption and pollution and to increase ಕಾನ್ವರ್ಸೇಷನ್ ಆಫ್ ಸ್ಕೇಲ್ ರಿಸೋರ್ಸಸ್. ಯಾವುದೇ ರೀತಿಯಾದಂಥ ಒಂದು ಪ್ರಾಡಕ್ಟ್ ನಾವು ಫಸ್ಟ್ ಉತ್ಪಾದನೆ ಮಾಡೋಕ್ಕಿಂತ ಮುಂಚೆಗೆ ಪ್ಲಾನಿಂಗ್ ಅನ್ನೋದಿರುತ್ತೆ. ಆ ಪ್ಲಾನಿಂಗ್ ಪ್ರಕಾರ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ನಾವು ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಆ ಉತ್ಪಾದನೆ ಮಾಡಿರುವಂತ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ಅದನ್ನ ಯೂಸ್ ಮಾಡುವಂತ ಕನ್ಸಂಪ್ಷನ್ ಯಾವ ರೀತಿ ಅದನ್ನ ಬಳಸ್ತೀವಿ ಅಂಡ್ ಅದರಿಂದ ಯಾವುದೇ ರೀತಿಯ ಹಾನಿನ ಮಾಡಬಾರ್ದು, ಪೊಲ್ಯೂಷನ್ ಮಾಡೋ ಹಾಗಿಲ್ಲ. ಎಲ್ಲಂದ್ರೆ ತಿನ್ಬಿಟ್ಟು ಏನ್ ಮಾಡ್ತೀವಿ, ಎಲ್ಲಂದ್ರೆ ಅಲ್ಲಿ ಚಾಕ್ಲೇಟ್ ಪೇಪರ್ಸ್ ನ ಬಿಸಾಡುವುದು ಆ ರೀತಿ ಮಾಡ್ತೀವಿ. ಅಂಡ್ ಟು ಇನ್ಕ್ರೀಸ್ ಕಾನ್ವರ್ಸೇಷನ್ ಆಫ್ ಸ್ಕೇಲ್ ರಿಸೋರ್ಸಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ವಿಷಯದ ಬಗ್ಗೆ ಅಂದ್ರೆ ರಿಸೋರ್ಸಸ್ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು. ಅಂದ್ರೆ ಉತ್ಪನ್ನಗಳು ತಯಾರಿಸುವಂತಹ ಕೈಗಾರಿಕೆಗಳು ಕೇವಲ ಪರಿಸರ ಸ್ನೇಹಿ ಮಾತ್ರ ತಯಾರಿಸಬೇಕು. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪರಿಸರ ಸ್ನೇಹಿಯಾಗಿಯೇ ಇರ್ಬೇಕು, ಅಂತಹ ಪದಾರ್ಥಗಳನ್ನ ಉಪಯೋಗಿಸ್ಬೇಕು, ಮೀನ್ಸ್ ಉತ್ಪಾದನೆ ಮಾಡಬೇಕು. ಅಂಡ್ ಪರಿಸರ ಹಾನಿ ಮಾಡುವ ಯಾವುದೇ ಉತ್ಪನ್ನದ ತಯಾರಿಕೆಯು ಅಸ್ತಿತ್ವದಲ್ಲಿ ಅದನ್ನು ತೊಡೆದು ಹಾಕಿ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಗೆ ಮಾತ್ರ ಇಲ್ಲಿ ಹೆಚ್ಚಿನವಾದಂತ ಒಂದು ಪ್ರಿಫರೆನ್ಸ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಮೀನ್ಸ್ ಇಲ್ಲಿ ಪ್ರತಿಯೊಂದು ಪರ್ಸನ್ ಕೂಡ ಪರಿಸರಕ್ಕೆ ಹಾನಿ ಆಗದಿರುವಂತಹ ಉತ್ಪನ್ನನ ಮಾತ್ರ ಇಲ್ಲಿ ಉತ್ಪಾದನೆ ಮಾಡಬೇಕು. ಹಾನಿ ಮಾಡುವಂತ ಉತ್ಪನ್ನಗಳನ್ನ ನಾವು ತಯಾರಿ ಮಾಡಲೇಬಾರದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ತುಂಬಾ ವರ್ಷಗಳಿಂದ ಗೌರ್ಮೆಂಟ್ ಕೂಡ ಹೇಳ್ತಾ ಇದೆ ಪ್ಲಾಸ್ಟಿಕ್ ಪೇಪರ್ಸ್ ನ ಯೂಸ್ ಮಾಡಬಾರ್ದು ಅಂತ. ಬಟ್ ಆದ್ರೂ ಕೂಡ ಈಗಲೂ ಕೂಡ ಪ್ಲಾಸ್ಟಿಕ್ ಪೇಪರ್ಸ್ ನ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಪೇಪರ್ಸ್ ನಮ್ಮ ಪರಿಸರದಲ್ಲಿ ಅಥವಾ ಎಲ್ಲೂ ಕೂಡ ಅದು ಕೊಳೆಯೋದಿಲ್ಲ. ಯಾವುದೇ ವಸ್ತುಗಳ ಜೊತೆಗೆ ಹಾಕಿದ್ರು ಕೂಡ ಅದು ಮಿಕ್ಸ್ ಆಗಲ್ಲ, ಬೆರೆಯೋಲ್ಲ, ಅದು ಕೊಳೆಯೋದಿಲ್ಲ. ಆದ್ರಿಂದ ಅಂತಹ ಪ್ರಾಡಕ್ಟ್ಸ್ ಗಳು ಬೇಡ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ನಮ್ಗೆ ನೆಸೆಸಿಟಿ ಇದೆ, ಯೂಸ್ ಮಾಡ್ಲೇಬೇಕು ಅಂತ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀವಿ. ಎಲ್ಲಂದ್ರೆ ಬಿಸಾಕ್ಬಿಟ್ಟು ಹೋಗ್ತಾ ಇದ್ವಿ. ಅದರಿಂದ ಏನಾಗ್ತಿದೆ, ಪೊಲ್ಯೂಷನ್ ಆಗ್ತಾ ಇದೆ, ಎನ್ವಿರಾನ್ಮೆಂಟ್ ಹಾಳಾಗ್ತಾ ಇದೆ. ಎಲ್ಲಂದ್ರಲ್ಲಿ ಕಬರ್ಸ್ ನ ನಾವು ನೋಡ್ತೀವಿ, ಹೌದಾ? ದಟ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್. The second one, price. The second one is price, bele. The consumers are ready to pay extra value to their product. The only when the product has extra product value, this value may be improved, performance function, designer, the visual appeal or taste. The green marketing gives importance to these values. Importance to these values. The consumers are ready to pay extra value to their product. ಪ್ರಾಡಕ್ಟ್ ಗೆ ಹೆಚ್ಚಿನವಾದಂತ ಮಹತ್ವನ ಕೊಡ್ತಾರೆ. ಮೀನ್ಸ್ ಯಾವಾಗ ಒಂದು ಪ್ರೈಸ್ ಅದರ ಬೆಲೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ, ಅಂದ್ರೆ ಬೆಲೆ ಏನಿರುತ್ತೆ ಅದನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಮೀನ್ಸ್ ವ್ಯಾಲ್ಯೂ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಒಂದು ಪ್ರಾಡಕ್ಟ್ ಏನಾಗುತ್ತೆ, ಅದು ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲೈಕ್ ದಟ್ ದ ಇಂಪ್ರೂವ್ಡ್ the performance function, designer, that is visual appeal or taste. The product ಏನೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕೂಡ ಆ ಪ್ರಾಡಕ್ಟ್ ಪ್ರತಿಯೊಬ್ಬ ಪರ್ಸನ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಅಂದ್ರೆ ತಗೊಂಡ್ಮೇಲೆ ಅದನ್ನ ತುಂಬಾ ಒಂದು ಅಟ್ರಾಕ್ಟ್ ಮಾಡುವಂತ ರೀತಿಯಲ್ಲಿ ಇರ್ಬೇಕು. ಡಿಸೈನ್ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇರ್ಬೇಕು. ಅದನ್ನ ತಗೊಂಡು ಯೂಸ್ ಮಾಡಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು, ಟೇಸ್ಟ್ ಇರ್ಬೇಕು, ಕಲರ್, ಡಿಸೈನ್ಸ್ ಮತ್ತೆ ಪ್ಯಾಕೇಜ್ ಇವೆಲ್ಲವೂ ಕೂಡ ಅವರು ನೋಡ್ತಾರೆ. ಇದರಿಂದ ಬಟ್ ಆದ್ರೆ ಇಷ್ಟೆಲ್ಲಕ್ಕೂ ಕೂಡ ಹೆಚ್ಚಿನ ವ್ಯಾಲ್ಯೂನ ಕೊಡ್ತೀವಿ, ಇಂಪಾರ್ಟೆನ್ಸ್ ನ ಕೊಡ್ತೀವಿ. ದ ಗ್ರೀನ್ ಮಾರ್ಕೆಟಿಂಗ್ ಗಿವ್ಸ್ ದ ಇಂಪಾರ್ಟೆನ್ಸ್ ಟು ದೀಸ್ ವ್ಯಾಲ್ಯೂಸ್. ಅಂದ್ರೆ ಪ್ರತಿಯೊಬ್ಬ ಪರ್ಸನ್ ಕೂಡ ಇವೆಲ್ಲ ಒಂದು ಪ್ರಾಡಕ್ಟ್ ಹೇಗೆ ನಾವು ಯಾವ ರೀತಿಯಲ್ಲಿ ಒಂದು ವ್ಯಾಲ್ಯೂಸ್ ನ ಕೊಡ್ತೀವೋ ಅದೇ ರೀತಿಯಲ್ಲೂ ಕೂಡ ನಾವು ಒಂದು ಎಕ್ಸ್ಟ್ರಾ ವ್ಯಾಲ್ಯೂಸ್ ಅನ್ನೋದನ್ನು ಕೂಡ ಕೊಡ್ಬೇಕು ಎನ್ವಿರಾನ್ಮೆಂಟ್ಗೆ, ಗ್ರೀನ್ ಮಾರ್ಕೆಟಿಂಗ್ಗೆ. ದಟ್ ಈಸ್ ದ ಹಸಿರು ಉತ್ಪನ್ನಗಳ ಬೆಲೆಯು
ಇತರ ಉತ್ಪನ್ನಗಳ ಬೆಲೆಗಿಂತ ಸ್ವಲ್ಪ ಅಧಿಕವಾಗಿರುತ್ತೆ. ಅಂದ್ರೆ ಏನ್ ಗ್ರೀನ್ ಮಾರ್ಕೆಟಿಂಗ್ ಅಲ್ಲಿ ನಾವು ರಿಸೋರ್ಸಸ್ ಅಂದ್ರೆ ಅದರಿಂದ ಉತ್ಪಾದನೆ ಮಾಡಿರುವಂತ ಆಹಾರ, ಫಾರ್ ಎಕ್ಸಾಂಪಲ್ ಆಹಾರ ಬೆಳೆಗಳನ್ನ ನಾವು ತಗೊಂಡಾಗ ಒಬ್ಬ ರೈತ ಅವನ ಒಂದು ಉತ್ಪಾದನೆ ಅಂದ್ರೆ ಅವನ ಬೆಳೆದು ತಂದಿರುವಂತ ಒಂದು ವಸ್ತು ಏನಿದೆ ಅದಕ್ಕೆ ಹೆಚ್ಚಿನ ಬೆಲೆಯನ್ನ ಕೊಡ್ತೀವಿ. ಮೀನ್ಸ್ ಎಕ್ಸ್ಟ್ರಾನು ಪೇ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಹೌದಾ ಕಸ್ಟಮರ್ಸ್? ಯಾಕೆ? ಒಳ್ಳೆ ರೀತಿಯಾದಂತ ಅಂದ್ರೆ ಒಳ್ಳೆ ಗುಣಮಟ್ಟನ ಒಳಗೊಂಡಿರುತ್ತೆ ಅನ್ನೋ ಕಾರಣ ಇರುತ್ತೆ. ಜೊತೆಗೆ ಇಂತಹ ಉತ್ಪನ್ನಗಳನ್ನ ನಾವು ಸೇವನೆ ಮಾಡಿದಾಗ ಕೂಡ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತ ಒಂದು ಪರಿಣಾಮನ ಬೀರೋದಿಲ್ಲ. ಹೌದಾ? ಜೊತೆಗೆ ಇದರಿಂದ ಏನಾಗುತ್ತಂದ್ರೆ ಸಮಾಜದಲ್ಲಿ ಕೆಲವು ಒಂದು ನಿರ್ದಿಷ್ಟವಾದಂತ ಗುಂಪುಗಳಿರುತ್ತೆ. ಅಂದ್ರೆ ಕೆಲವು ಪರ್ಸನ್ಸ್ ಇಂಥ ವಸ್ತುಗಳನ್ನೇ ತಿನ್ಬೇಕು, ಇಂಥದ್ದೇ ತಿನ್ಬೇಕು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಕೆಲವ್ರಿಗೆ ಆಲ್ರೆಡಿ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಾ ಕಡೆನೂ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆಗಳನ್ನ ನೋಡ್ತೀವಿ. ಸಕ್ಕರೆ ಕಾಯಿಲೆನ ನಾವು ನೋಡ್ತಾ ಇದ್ವಿ. ಈ ಸಕ್ಕರೆ ಕಾಯಿಲೆಗೆ ಈಗ ಕೆಲವೊಂದು ಟಿಪ್ಸ್ ನ ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಕೆಲವ್ರು ಏನ್ ಮಾಡ್ತಾರೆ ಅಂತ ಟಿಪ್ಸ್ ನ ಯೂಸ್ ಅಂದ್ರೆ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ಲಿ, ಚೆನ್ನಾಗಿ ನಾವು ತಿನ್ಬೇಕು ಅಂತ ಅನ್ಕೊಳ್ಳೋರು ಏನ್ ಮಾಡ್ತಾರೆ, ಅವ್ರು ಹೇಳಿದ್ನೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಮೀನ್ಸ್ ಇವಾಗ ಕೆಲವೊಂದು ಸಿರಿಧಾನ್ಯಗಳು ಅಂತ ಬಂತು. ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಏನ್ ಮಾಡಿದ್ರು, ಎಲ್ಲ ಸಿರಿಧಾನ್ಯಕ್ಕೆ ಮುಗಿಬಿದ್ರು. ಆಗ ನಾವು ತಗೊಳ್ಳುವಂತ ಅಕ್ಕಿ ಅಂದ್ರೆ ಶಾಪ್ ಅಲ್ಲಿ ತಗೊಳ್ಳುವಂತ ಅಕ್ಕಿ 40 ರೂಪೀಸ್ ಆದ್ರೆ ಸಿರಿಧಾನ್ಯಗಳ ಬೆಲೆ ಏನಾಗುತ್ತೆ 2ರಷ್ಟು ಇರುತ್ತೆ. ಒಂದು 60 ರೂಪೀಸ್ ಆಗ್ಬೋದು, 1 kg 60 ರೂಪೀಸ್ ಆಗಿರ್ಬೋದು, 80 ರೂಪೀಸ್ ಆದ್ರೂ ಏನ್ ಮಾಡ್ತಾರೆ ಅದನ್ನ ಕೊಟ್ಟು ತಗೊಳ್ತಾರೆ. ಯಾಕೆ? ಫ್ಯೂಚರ್ ಅಲ್ಲಾದ್ರೂ ಅಟ್ಲೀಸ್ಟ್ ಈಗ್ಲಾದ್ರೂ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಫ್ಯೂಚರ್ ಅಲ್ಲಾದ್ರೂ ಆರೋಗ್ಯ ಚೆನ್ನಾಗಿರ್ಲಿ. ಅಥವಾ ಕೆಲವೊಂದು ಮನೆಗಳಲ್ಲಿ ಈಗ್ಲಿಂದಾನೇ ಮಕ್ಕಳಿಗೆ ಅದನ್ನ ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದನ್ನ ಅಳವಡಿಕೆ ಅಂದ್ರೆ ನಾವು ಹೇಗೆ ಊಟ ಮಾಡ್ತೀವಿ, ಅನ್ನ ಮಾಡಿ ಅಕ್ಕಿಯಲ್ಲಿ ಅನ್ನ ಮಾಡಿ ಊಟ ಮಾಡ್ತೀವೋ ಅದೇ ರೀತಿ ಸಿರಿಧಾನ್ಯಗಳನ್ನ ಉಪಯೋಗಿಸಿ ಅವರು ಊಟನ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಎಷ್ಟಾದ್ರೂ ಕೂಡ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋದಕ್ಕೆ ರೆಡಿ ಇರ್ತಾರೆ. ಅದನ್ನ ಯೂಸ್ ಮಾಡಿದ್ರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣ. ಇನ್ನೊಂದು, ಈ ಸಕ್ಕರೆ ಕಾಯಿಲೆಗೆ ಈಗ ಕಷಾಯಗಳು ಸ್ಟಾರ್ಟ್ ಆಗೋದು. ಅದ್ರಲ್ಲೂ ಕೊರೋನಾ ಬಂದ್ಮೇಲೆ ಕಷಾಯಗಳು ಸ್ಟಾರ್ಟ್ ಆಗೋಯ್ತು. ಎಲ್ಲಾರ ಮನೆಗಳಲ್ಲೂ ಕಷಾಯ. ಈ ಕಷಾಯಕ್ಕೆ ಯೂಸ್ ಮಾಡುವಂತ ವಸ್ತುಗಳು ಗ್ರೀನ್ ಲೀವ್ಸ್, ಎಲೆಗಳು, ಹಲವಾರು ರೀತಿಯಾದಂತ ಎಲೆಗಳನ್ನ ತಗೊಂಡ್ಬಂದು ಅದರಲ್ಲಿ ಏನ್ ಕಷಾಯಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಇದ್ರಲ್ಲೂ ಕೂಡ ಏನಾಗಿದೆ, ಅದರ ಒಂದು ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈ ಕೊರೋನಾ ಬಂದ್ರಿಂದ ಪ್ರತಿಯೊಂದು ಫುಡ್ ಐಟಮ್ಸ್, ಏನೇ ಗ್ರಾಸರಿಯಿಂದ ಹಿಡಿದು ವೆಜಿಟೇಬಲ್ಸ್, ಫ್ರೂಟ್ಸ್ ಅಥವಾ ಲೀವ್ಸ್ ಏನೇ ತಗೊಂಡ್ರು ಕೂಡ ಎಲ್ಲರ ವ್ಯಾಲ್ಯೂ, ಅದ್ರ ಒಂದೊಂದು ಪ್ರಾಡಕ್ಟ್ ನ ವ್ಯಾಲ್ಯೂ ಏನಿದೆ, ಇವಾಗ ಪ್ರೈಸ್ ಏನಿದೆ ಎಲ್ಲವೂ ಕೂಡ ಜಾಸ್ತಿ ಹೋಗ್ಬಿಟ್ಟಿದೆ. ಆದ್ರೂ ಕೂಡ ತಿನ್ಲೇಬೇಕು. ಹೌದಾ? ಹೊಟ್ಟೆ ತುಂಬಿಸ್ಕೊಳ್ಬೇಕು, ತಿನ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಎಷ್ಟಿದ್ರು ಪರವಾಗಿಲ್ಲ ಬೆಲೆ ಆ ಬೆಲೆಗೆ ಕೊಟ್ಟು ನಾವೇನ್ ಮಾಡ್ತೀವಿ, ತಗೊಳ್ತಾ ಇದ್ವಿ. ಹೌದಾ? ದಟ್ ಈಸ್ ಅಂದ್ರೆ ಗ್ರೀನ್ ಮಾರ್ಕೆಟಿಂಗ್ ಏನಿದೆ, ಈಗ ಗ್ರೀನ್ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆನ್ಸ್ ನಾವು ಕೊಡ್ಬೇಕು. ವ್ಯಾಲ್ಯೂಸ್ ಅನ್ನೋದನ್ನ ನಾವು ಕೊಡ್ಬೇಕಾಗುತ್ತೆ. ಅದಕ್ಕೆ ಆದಂತ ವ್ಯಾಲ್ಯೂಸ್ ಇದೆ, ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ಬೇಕು. The third one is promotion. In green market, the promotional activities are in combination of a product. The green marketing promotional activities are in combination of product and biophysical environment. This one is biophysical environment. It also gives information about environmental responsibilities. ಏನ್ ಪ್ರಮೋಷನ್ ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂಥದ್ದು. ಪ್ರಮೋಷನ್ ಮೀನ್ಸ್ ಉತ್ಪನ್ನಗಳನ್ನ ಕುರಿತು
ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿನ ಇಲ್ಲಿ ಫಸ್ಟ್ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇನ್ಫಾರ್ಮೇಶನ್ ದೇ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ರೀತಿಯ ಒಂದು ಕಾರ್ಯಗಳನ್ನ ಮಾಡಬೇಕು, ಫಂಕ್ಷನ್ ಯಾವ ರೀತಿಯಲ್ಲಿ ಇರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಳ್ತಾರೆ. ಯಾವುದೇ ರೀತಿಯಾದ ಒಂದು ಮಾರುಕಟ್ಟೆಯಲ್ಲಿ, ಹಸಿರು ಮಾರುಕಟ್ಟೆಯಲ್ಲಿ ಒಂದು ಹೊಸ ಉತ್ಪನ್ನ ಪರಿಚಯ ಮಾಡಬೇಕು ಅಂದಾಗ ಹೆಚ್ಚಿನ ಅಂಶಗಳ ಬಗ್ಗೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಏಕದಮ್ ನಾವು ಉತ್ಪಾದನೆ ಮಾಡಿದ ತಕ್ಷಣ ನಾವು ಅದನ್ನ ಮಾರ್ಕೆಟಿಂಗ್ ತಗೊಂಡೋಗಿ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಮಾರ್ಕೆಟಿಂಗ್ ಹೇಗಿದೆ, ಮಾರ್ಕೆಟಿಂಗ್ ಅಲ್ಲಿ ಆ ಪ್ರಾಡಕ್ಟ್ ಯಾವ ರೀತಿ ಸೇಲ್ ಆಗುತ್ತೆ, ಯಾವ ರೀತಿಯಲ್ಲಿ ನಾವು ಅದನ್ನ ಸೇಲ್ ಮಾಡಬೇಕು ಅನ್ನೋ ಪೂರ್ತಿ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಒಂದು ಕಂಪ್ನಿ ಅಂತ ತಗೊಂಡಾಗ ಪ್ರತಿಯೊಂದು ಕಂಪ್ನಿನೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎನ್ವಿರಾನ್ಮೆಂಟ್ ನ ರಕ್ಷಣೆ ಮಾಡುವಂಥದ್ದು. ಅಂದ್ರೆ ಸಂರಕ್ಷಣೆಗೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ ಅನ್ನೋದನ್ನ ಕೆಲವೊಂದು ಮಾಹಿತಿಗಳನ್ನ ನಾವು ಯಾರಿಗೆ ಹೇಳ್ಬೇಕು, ಗ್ರಾಹಕರಿಗೆ ತಿಳಿ ಹೇಳ್ಬೇಕು. ನಾವಿಷ್ಟು ಖರ್ಚು ಮಾಡಿದೀವಿ, ಇಷ್ಟು ಈ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಅನ್ನೋದನ್ನ ಹೇಳ್ಬೇಕು. ಆಗ ಏನಾಗುತ್ತೆ, ಈಸಿಯಾಗಿ ನಮ್ಮ ಪ್ರಾಡಕ್ಟ್ ಪ್ರತಿಯೊಬ್ಬ ಜನಗಳಿಗೂ ಕೂಡ ಒಂದು ಅರಿವನ್ನ ಮೂಡಿಸುತ್ತೆ. ಅಂದ್ರೆ ಪರಿಸರದ ಅರಿವನ್ನ ಮೂಡಿಸುತ್ತೆ. ಜೊತೆಗೆ ನಮ್ಮ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ಪ್ರಮೋಷನ್. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂಥದ್ದು. ಅಂದ್ರೆ ನಮ್ಮ ಒಂದು ಉತ್ಪಾದನೆ ಮಾಡಿರುವಂತ ವಸ್ತು ಸರಕುಗಳು ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ 100 ಪ್ರಾಡಕ್ಟ್ಸ್ ಸೇಲ್ ಆದ್ರೆ ಇನ್ ದ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಅದು ಇಂಪ್ರೂವ್ಮೆಂಟ್ ತಗೊಳುತ್ತೆ. ಆ ಇಂಪ್ರೂವ್ಮೆಂಟ್ ಗೆ ಏನ್ ಮಾಡ್ಬೇಕು, ನಾವು ಕೂಡ ಎನ್ವಿರಾನ್ಮೆಂಟ್ ಗೆ ಹಾನಿ ಆಗ್ತಿರೋ ರೀತಿಯಾಗಿ ಕೆಲವೊಂದು ಫೆಸಿಲಿಟೀಸ್ ನ ಮಾಡ್ಕೊಡ್ಬೇಕಾಗುತ್ತೆ, ಖರ್ಚನ್ನ ಮಾಡ್ಬೇಕಾಗುತ್ತೆ, ಸಂರಕ್ಷಣೆನ ಮಾಡ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ 200, 300 ಆ ರೀತಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಸೇಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. That is, in green market, promotional activities are in combination of a product and biophysical environment. It also gives information about environmental responsibilities. They going to give the information about environmental responsibility. ಅಂದ್ರೆ ಪರಿಸರ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು ಅನ್ನುವ ಒಂದು ಅರಿವನ್ನು ಕೂಡ ಇದು ಮೂಡಿಸುತ್ತೆ, ತಿಳಿಸ್ಕೊಡುತ್ತೆ. The last one is place. The choice of where and when to make a product available will have significant impact on customers. The choice of where and when to make a product, where and when to make a product available will have significant impact on customers. The very few customers will go out of their way to buy green product. Only few customers will go out of their way. They're going to buy a green product. The place ಅಂದ್ರೆ ಒಂದು ಸ್ಥಳದಿಂದ ಒಂದು ಸ್ಥಳದ ಮಿಶ್ರಣ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಉತ್ಪನ್ನನ ತಯಾರಿಸಿದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗುತ್ತೆ, ಅದು ಸಾಗಾಣೆಯನ್ನ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಉತ್ಪಾದನಾ ಮಾಡಿದಂತ ಸ್ಥಳದಲ್ಲಿ ಅದು ಇರೋದಿಲ್ಲ. ಎಲ್ಲಿ ಅದರ ಒಂದು ಬೇಡಿಕೆ ಅನ್ನೋದು ಸಿಗುತ್ತೋ ಅದಕ್ಕೆ ಅಲ್ಲಿಗೆ ಏನಾಗುತ್ತೆ, ಇದು ಸಾಗಣೆಯನ್ನ ಹೋಗುತ್ತೆ. ಈ ಹಸಿರು ಉತ್ಪನ್ನಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಾಗ ಪರಿಸರಕ್ಕೆ ಯಾವುದೇ ರೀತಿಯಾದಂತ ಹಾನಿನ ಉಂಟು ಮಾಡದಿರೋ ರೀತಿಯಲ್ಲಿ ಅದನ್ನ ನಾವು ನೋಡ್ಕೊಳ್ಬೇಕು. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಸಾಗಣೆಯನ್ನ ಮಾಡ್ಬೇಕಾದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಹಾನಿ ಆಗದೆ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಏನ್ ಗ್ರೀನ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಇವನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ
ಇವು ಬೇಗ ಕೆಟ್ಟು ಹೋಗುತ್ತೆ, ಹೌದಾ? ಬೇಗ ಕೆಟ್ಟು ಹೋಗುವಂತ ಪ್ರಾಡಕ್ಟ್ಸ್ ಆಗುತ್ತೆ, ಪದಾರ್ಥಗಳನ್ನ ಒಳಗೊಂಡಿರುತ್ತೆ. ಇದನ್ನ ಸಾಗಣೆ ಮಾಡ್ಬೇಕಾದ್ರೆ ಹಲವಾರು ರೀತಿಯಾದಂತ ಪ್ರೊಟೆಕ್ಷನ್ಸ್ ನ ಮಾಡ್ಬೇಕಾಗುತ್ತೆ. ಮೀನ್ಸ್ ಅದಕ್ಕೆ ಕೆಲವೊಂದು ಏನು ಔಷಧಿಗಳನ್ನ ಸಿಂಪಡಣೆ ಮಾಡುವಂಥದ್ದು, ಈ ರೀತಿಯಲ್ಲಿ ಅದನ್ನ ಮಾಡ್ಬೇಕಾಗುತ್ತೆ. ಯಾಕೆ ಇಲ್ಲಿ ದ ಚಾಯ್ಸ್ ಆಫ್ ವೇರ್ ಅಂಡ್ ವೆನ್ ಟು ಮೇಕ್ ಎ ಪ್ರಾಡಕ್ಟ್ ಅವೈಲೇಬಲ್ ವಿಲ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಕಸ್ಟಮರ್ಸ್. ಪ್ರತಿಯೊಬ್ರು ಕೂಡ ಕಸ್ಟಮರ್ಸ್ ಪ್ರಾಡಕ್ಟ್ ನ ನಾವು ಚೂಸ್ ಮಾಡ್ಬೇಕಾದ್ರೆ ಅಲ್ಲಿ ಚಾಯ್ಸ್ ಅಂದ್ರೆ ನಮ್ಗೆ ಯಾವ್ದು ಅವೈಲೇಬಿಲಿಟಿ ಇದೆ ಅದನ್ನ ನಾವು ತಗೊಂಡು ಹೋಗೋದಿಲ್ಲ, ಹೌದಾ? ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಂತದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಟೊಮೊಟೊ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ಗೆ ಹೋಗ್ತೀವಿ, ಮಾರ್ಕೆಟ್ಗೆ ಹೋಗಿ ನಾವು ಟೊಮೊಟೊನ ತಗೊಳ್ಬೇಕಾದ್ರೆ ಅಲ್ಲಿ ರೇಟ್ ಇರುತ್ತೆ, 10 rupees, ಇದು 20 rupees, 1 kg 10 rupees, ಇದು 1 kg 20 rupees ಅಂತ ಇರುತ್ತೆ. ಅದು ಎರಡು ಕ್ವಾಲಿಟಿ, ಒಂದು ಹೈಬ್ರಿಡ್ ಅಂತ ಹೇಳ್ತೀವಿ, ಒಂದು ನಾಟಿ ಟೊಮೊಟೊ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಇರುತ್ತೆ. ಅದಲ್ಲೂ ಕೂಡ ನೆಕ್ಸ್ಟ್ ಸ್ಟೇಜ್ ಇದೆ, ಅದಲ್ಲೂ ಕೂಡ ಕಡಿಮೆ ಅಮೌಂಟ್ ಇರುತ್ತೆ. ಒಂದು ತುಂಬಾ ಹಣ್ಣಾಗಿರುತ್ತೆ, ಇನ್ನು ಕೆಲವೊಂದು ಹಣ್ಣು ಆಗದೆ ಇರುವಂತದ್ದು, ತುಂಬಾ ಹಣ್ಣಾಗಿರುವಂತದ್ದು ಕಡಿಮೆ ಬೆಲೆ ಕೊಟ್ಬಿಡ್ತಾರೆ, ಹಣ್ಣು ಆಗದೆ ಇರುವಂತದನ್ನ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾರೆ. ಅದರಲ್ಲೂ ಕೂಡ ಸೆಲೆಕ್ಷನ್ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಹಣ್ಣಾಗಿರೋ ಟೊಮೊಟೊ ಒಂದು ದಿನಕ್ಕೆ ಯೂಸ್ ಮಾಡ್ಬೋದು, ಇವತ್ತಿಗೆ ಯೂಸ್ ಮಾಡ್ಬೋದು, ಬಟ್ 3-4 days ನಾವು ಅದನ್ನ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ, ಹೌದಲ್ವಾ? ನಾವೇನ್ ಮಾಡ್ತೀವಿ, ₹1 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಟೊಮೊಟೊನ ನಾವು ತಗೊಳ್ತೀವಿ, ಬೈ ಮಾಡ್ತೀವಿ, ಯಾವ್ದು ಬೇಕೋ ಅದರಲ್ಲಿ. ಅದೇ ರೀತಿ ಯಾವಾಗ್ಲೂ ಕೂಡ ಇಲ್ಲಿ ಗ್ರೀನ್ ಪ್ರಾಡಕ್ಟ್ಸ್ ಏನಿರುತ್ತೆ, ಗ್ರೀನ್ ಪ್ರಾಡಕ್ಟ್ಸ್ ನ ಬೈ ಮಾಡುವಂತ ಪ್ರತಿಯೊಬ್ಬ ಪರ್ಸನ್ ಕೂಡ ಅದನ್ನ ಆಲೋಚನೆ ಮಾಡಿ ಥಿಂಕ್ ಮಾಡಿ ತಗೊಳ್ತಾರೆ. ಅದನ್ನ ಆದಷ್ಟು ಬೇಗ ಅದನ್ನ ಯೂಸ್ ಮಾಡ್ಬಿಡ್ಬೇಕು, ಫಿನಿಶ್ ಮಾಡ್ಬೇಕು. ಯಾಕಂದ್ರೆ ಅದನ್ನ ನಾವು ಹಾಗೆ ಇಡೋದಕ್ಕಾಗಲ್ಲ, ತುಂಬಾ ದಿನ ಇಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಬೇಕೋ ಅವತ್ತಿನ ದಿನಕ್ಕೆ ಅಷ್ಟು ಮಾತ್ರ ತಗೊಂಡ್ಬಂದು ಅದನ್ನ ನಾವು ಉಪಯೋಗ ಮಾಡುವಂತ ಕಸ್ಟಮರ್ಸ್ ಇದ್ದಾರೆ. ಬೇರೆ ಬೇಕು ಅಂದಾಗ ಹೋಗಿ ಪರ್ಚೇಸ್ ಮಾಡ್ತೀವಿ. ಈಗೇನು ಮಾರ್ಕೆಟ್ಗಳಿಗೆ ಏನು ಕಡಿಮೆ ಇಲ್ಲ, ಎಲ್ಲಿ ಅಂದ್ರೆ ಅಲ್ಲಿ ನಾವು ಅಂಗಡಿಗಳನ್ನ ನೋಡ್ತೀವಿ, ಯಾವಾಗ ಬೇಕಾದ್ರೆ ಅವಾಗ ಹೋಗಿ ತಗೊಂಡು ಬಂದು ನಾವು ಮಾಡ್ತೀವಿ. ಬಟ್ ತುಂಬಾ ಫಾರ್ ಅಂದ್ರೆ ತುಂಬಾ ದೂರ ಇರೋರು ಏನ್ ಮಾಡ್ತಾರೆ, ತಗೊಂಡೋಗಿ ಸ್ಟೋರ್ ಮಾಡ್ಕೊಳ್ತಾರೆ. ಸ್ಟೋರ್ ಮಾಡಿದ್ರು ಕೂಡ 1 week ಆ ರೀತಿ ಸ್ಟೋರ್ ಮಾಡಬಹುದು, ಅದ್ರ ಮೇಲೆ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಅದ್ರಲ್ಲೂ ಕೂಡ ಅವು ಹೊಳ್ತೋಗುತ್ತೆ, ಬೇರೆ ಇನ್ನೇನಾದ್ರೂ ಆಗುತ್ತೆ. ಈ ರೀತಿಯಲ್ಲಿ ಇರುತ್ತೆ. ಪ್ಲೇಸ್ ಅನ್ನೋದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ, ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಉತ್ಪನ್ನ ಅನ್ನೋದು ಏನಾಗ್ತಾ ಇರುತ್ತೆ, ವರ್ಗಾವಣೆ ಆಗ್ತಾ ಇರುತ್ತೆ. ಉತ್ಪಾದನೆ ಮಾಡಿದಂತ ಸ್ಥಳದಿಂದ ಏನಾಗುತ್ತೆ, ಮಾರ್ಕೆಟಿಂಗ್ ಆಗುತ್ತೆ. ಮಾರ್ಕೆಟಿಂಗ್ ಇಂದ ಏನಾಗುತ್ತೆ, ಅಂಗಡಿಗಳಿಗೆ ಹೋಗುತ್ತೆ, ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋಗುತ್ತೆ. ಸ್ಟೋರ್ ಇಂದ ಎಲ್ಲೋಗುತ್ತೆ, ನಮ್ಮ ಮನೆಗಳಿಗೆ ಹೋಗುತ್ತೆ, ಹೌದಾ? ನಮ್ಮ ಮನೆಗಿಂದ ಏನಾಗುತ್ತೆ, ರೆಫ್ರಿಜರೇಟರ್ ಹೋಗುತ್ತೆ, ರೆಫ್ರಿಜರೇಟರ್ ಇಂದ ಎಲ್ಲೋಗುತ್ತೆ, ನಮ್ಮ ಹೊಟ್ಟೆಗೆ ಹೋಗುತ್ತೆ, ಅಲ್ವಾ? ಅಡಿಗೆ ಮಾಡ್ತೀವಿ, ಆಮೇಲೆ ಹೊಟ್ಟೆಗೆ ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ಹೋಗುತ್ತೆ ಅಂತ, ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಸ್, these are green marketing, explanation of green marketing. The 4 pieces now ನೋಡ್ತೀವಿ explanation. One is product, price, promotion and place. ಇದು 4 pieces na ನಾವು ನೋಡ್ತೀವಿ. The meaning of green marketing. The meaning of green marketing is the green marketing, also alternatively known as environmental marketing and sustainable marketing. That refers to an organization efforts at designing, promoting, pricing and distributing products that will not harm the environment. ಯಾವುದೇ ರೀತಿಯಾದಂತ ಒಂದು ಪ್ರಾಡಕ್ಟ್ ನ ಆರ್ಗನೈಸೇಷನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಅದರದೇ ಆದಂತ ಡಿಸೈನಿಂಗ್, ಪ್ರಮೋಷನ್ ಅಂದ್ರೆ ಹಂತಗಳನ್ನ ದಾಟುವಂಥದ್ದು, ಪ್ರೈಸ್ ಫಿಕ್ಸ್ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಒಳಗೊಂಡಿರುತ್ತೆ. ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ಬೇಕಾದ್ರೆ ಹಂತಗಳು ಇದೆಯಲ್ಲ, ಈ ಹಂತಗಳಿಂದ ಪರಿಸರಕ್ಕೆ ಯಾವುದೇ ರೀತಿಯಲ್ಲೂ ಹಾನಿಯನ್ನ ಉಂಟು ಮಾಡಬಾರ್ದು. ದಟ್ ಈಸ್ ದ ಪ್ರಾಡಕ್ಟ್ ದಟ್ ವಿಲ್ ನಾಟ್ ಹಾರ್ಮ್ ದ ಎನ್ವಿರಾನ್ಮೆಂಟ್. ಯಾವುದೇ ರೀತಿಯಾದಂತ ಉತ್ಪಾದನೆ ಆಗಿರ್ಬೋದು, ಪ್ರಾಡಕ್ಟ್ ನ ಉತ್ಪಾದನೆ ಆಗಿರ್ಬೋದು, ಅದರಿಂದ ಯಾವುದೇ ರೀತಿಯಲ್ಲೂ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇಷ್ಟು ಕೂಡ ಗ್ರೀನ್ ಮಾರ್ಕೆಟಿಂಗ್ ನ
4 pieces. Advantages: green marketing na 4 pieces, that is product, price, promotion, place. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, and take care.